ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ ಇನ್ಸ್ಪೆಕ್ಟರ್ ವಿಕ್ರಮ್. ಯಾವುದೇ ಕೇಸ್ ಕೊಟ್ಟರೂ ಲೀಲಾಜಾಲವಾಗಿ ಎಲ್ಲವನ್ನು ಕೂಡ ಭೇದಿಸ್ತಾ ಇದ್ದವನು ಇವತ್ತು ತಿರ್ಗಾ ಮುರುಗಾ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಯಾವ ಕೇಸು ಕೂಡ ಇಷ್ಟೊಂದು ನನಗೆ ತಲೆ ಕೆಡಿಸಿರಲಿಲ್ಲ ಅನ್ನೋದು ಅವನ ಒಂದು ಮನೋಭಿಪ್ರಾಯ. ಅವನ ಮುಂದೆ ಇದ್ದದ್ದು ಒಂದು ಕಿಡ್ನ್ಯಾಪ್ ಕೇಸ್. ಅದನ್ನು ಕೊಟ್ಟಿದ್ದೋಳು ರೇವತಿಯ ಗಂಡ ಮಹದೇವ್ ಕಳೆದ ಒಂದು ವಾರದಿಂದ ಕಾಣಿಸ್ತಾ ಇರಲಿಲ್ಲ. ಎಲ್ಲಿ ಹೋದ ಅವನು? ಯಾರಲ್ಲೂ ಕೂಡ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ವಿಕ್ರಮನಂತೂ ಜಾಡು ಹಿಡಿದು ಹೊರಟು ನಿಂತಿದ್ದ. ಅವನ ಸ್ನೇಹಿತರು, ಸಂಬಂಧಿಕರು, ಅವನಿಗೆ ಸಂಬಂಧಿಸಿದವರು, ಸಂಬಂಧಿಸದೇ ಇರೋರು, ಸಣ್ಣ ಪುಟ್ಟ ಸಂಪರ್ಕ ಇಟ್ಕೊಂಡಿದ್ದವರು ಎಲ್ಲವನ್ನೂ ಕೂಡ ಕೆದಕಿದ್ದ, ಬೆದಕಿದ್ದ, ಏನೇನೋ ಪ್ರಶ್ನೆಗಳನ್ನು ಕೇಳಿ ಎಲ್ಲರನ್ನೂ ಕೂಡ ಇಕ್ಕಟ್ಟಿಗೆ ಸಿಲುಕಿಸಿದ್ದ. ಆದರೂ ಕೂಡ ಸತ್ಯ ಏನು ಅನ್ನೋದು ಯಾರೂ ಕೂಡ ಹೇಳಿರಲಿಲ್ಲ ಮತ್ತು ಯಾರಲ್ಲೂ ಅವನಿಗೆ ಏನಾಯಿತು ಅನ್ನೋ ಮಾಹಿತಿ ಮಾತ್ರ ಇರಲೇ ಇಲ್ಲ. ಇನ್ಸ್ಪೆಕ್ಟರ್ ವಿಕ್ರಮ್ ಇದು ಹೇಗಪ್ಪ ಸಾಧ್ಯ ಅನ್ನೋ ಒಂದು ಪ್ರಶ್ನೆಯನ್ನು ಹೊತ್ತು ಕುಳಿತಿದ್ದ. ಆಗ ಆತನ ಸ್ನೇಹಿತ ಪ್ರಶಾಂತ್, ಅಂದರೆ ಮಹದೇವನ ಸ್ನೇಹಿತನಾಗಿದ್ದಂತಹ ಪ್ರಶಾಂತ್ ಕೊಟ್ಟಂತಹ ಒಂದೇ ಒಂದು ಸಣ್ಣ ಸೂಚನೆ ದೊಡ್ಡದೊಂದು ಕ್ಲೂಗೆ ದಾರಿ ಮಾಡಿಕೊಟ್ಟಿತ್ತು. ಹೌದು, ಅವನು ಇರೋ ಕೆಲಸವನ್ನು ಬಿಟ್ಟು ನಾನೊಂದು ಹೊಸ ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟಿದ್ದ. ಇದ್ರ ಬಗ್ಗೆ ನಮ್ಮ ಹತ್ರ ಹೇಳಿದ್ದ. ಆದರೆ ನಾವೇ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನೀನೆಲ್ಲೂ ಹೋಗಬೇಡ, ಒಳ್ಳೆ ಟ್ಯಾಲೆಂಟ್ ಇದೆ ನಿನಗೆ, ನಮ್ಮ ಜೊತೆ ಇದ್ಬಿಡು ಅಂತ ಹೇಳಿದ್ವಿ. ಅವನು ಇಲ್ಲ, ದೊಡ್ಡ ವ್ಯಕ್ತಿಯೊಬ್ಬರು ನನ್ನ ಕರೆದಿದ್ದಾರೆ, ಅವರು ನನ್ನ ಕಂಪ್ನಿಗೆ ಶೇರ್ ಹೋಲ್ಡರ್ ಆಗ್ತಾರಂತೆ, ಇಲ್ಲ ನಾನೇ ಅವ್ರ ಜೊತೆ ಸೇರ್ಕೊಳ್ತೀನಿ, ಒಟ್ಟಿನಲ್ಲಿ ಏನಾದರೂ ಆಗಲಿ ನನಗೆ ಒಳ್ಳೆಯದಾಗುತ್ತೆ ಮತ್ತು ನನ್ನ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದ. ಹೀಗಾಗಿ ನಾವು ಕೂಡ ಒಪ್ಕೋಬೇಕಾಯಿತು ಅನ್ನೋ ಮಾತನ್ನು ಹೇಳಿದ್ದ. ಇದು ದೊಡ್ಡದೊಂದು ತಿರುವಿಗೆ ಕಾರಣವಾಗಿತ್ತು. ಇನ್ಸ್ಪೆಕ್ಟರ್ ವಿಕ್ರಮ್ ಆ ದೊಡ್ಡ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯುವಂಥ ಮೂಲಕ್ಕೆ ತೆರಳಿದ್ದ. ಹಾಗೆ ನೋಡಿದ್ರೆ ಇನ್ಸ್ಪೆಕ್ಟರ್ ವಿಕ್ರಮ್ಗೆ ಇದೊಂದು ಚಾಲೆಂಜಿಂಗ್ ಮಾತ್ರ ಅಲ್ಲ, ಅನುಕಂಪದ ಕೇಸ್ ಕೂಡ ಆಗಿತ್ತು. ಯಾಕಂದರೆ ಈ ಪ್ರಕರಣದಲ್ಲಿ ತನ್ನನ್ನೇ ತಾನು ನೋಡಿಕೊಂಡಿದ್ದ ಅವನು. ಅವನ ಹೆಂಡತಿ ರೇವತಿ ಹೇಗಿದ್ಲೋ ಹಾಗೆ ವಿಕ್ರಮನ ತಾಯಿ ಕೂಡ ಇದ್ದದ್ದು. ವಿಕ್ರಮನಿಗೆ ತನ್ನ ತಂದೆ ಕಿಡ್ನ್ಯಾಪ್ ಆದಾಗ ಇನ್ನೂ 8ರ ವಯಸ್ಸು. ಆವಾಗ ಈತನ ತಾಯಿ ಎಲ್ಲರನ್ನೂ ಕೂಡ ಕೇಳಿದ್ಲು, ಕಾಡಿದ್ಲು, ಎಲ್ಲರನ್ನೂ ಕೂಡ ತನ್ನ ಗಂಡ ಎಲ್ಲಿ ಹೋದ ಅಂತ ಪ್ರಶ್ನೆ ಹಾಕಿದ್ಲು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು. ಏನಾದರೂ ಉಪಯೋಗ ಆಗಿರಲಿಲ್ಲ. ಅಪ್ಪ ಕಡೆಗೂ ಬರಲಿಲ್ಲ, ಅಮ್ಮ ಬದುಕಲಿಲ್ಲ. ಇತ್ತ ವಿಕ್ರಮ್ ಅವತ್ತೇ ನಿರ್ಧಾರ ಮಾಡಿದ್ದ, ತನ್ನ ಹಾಗೆ ಮನೋವೇದನೆಯಿಂದ ಜೀವನ ಮಾಡೋರಿಗೆ ಮತ್ತು ಅನ್ಯಾಯಕ್ಕೊಳಗಾದವರಿಗೆ ನಾನು ನ್ಯಾಯವನ್ನು ಕೊಡಿಸಲೇಬೇಕು ಅಂತ. ಅವತ್ತಿನಿಂದ ಕಷ್ಟಪಟ್ಟು ಓದಿ ಪೊಲೀಸ್ ಅಧಿಕಾರಿಯಾಗಿ ನಿಯುಕ್ತಿಗೊಂಡಿದ್ದ. ಇವತ್ತು ಅವನು ಯಾವ ರೀತಿಯಾಗಿ ಅಂದ್ಕೊಂಡಿದ್ನೋ ಅದೇ ಥರದ ಕೇಸ್ ಬಂದಿದೆ. ಅವನಿಗೂ ಕೂಡ 2 ಮಕ್ಕಳು. ರೇವತಿ ಮತ್ತು ಮಕ್ಕಳನ್ನು ನೋಡಿ ಅನುಕಂಪದ ಹಾದಿಯಲ್ಲಿದ್ದ ಇನ್ಸ್ಪೆಕ್ಟರ್ ವಿಕ್ರಮನಿಗೆ ಸತ್ಯದ ಅರಿವಾಗೋದಕ್ಕೆ ಇನ್ನೂ ಕೆಲವೇ ಹೆಜ್ಜೆಗಳು ಬಾಕಿ ಇದ್ದು. ಇನ್ಸ್ಪೆಕ್ಟರ್ ವಿಕ್ರಮ್ ಯಾರು ಆ ದೊಡ್ಡ ವ್ಯಕ್ತಿ ಅಂತ ಹುಡಿಕೊಂಡು ಹೋದಾಗ MLA ಅನ್ನೋದು ಗೊತ್ತಾಯಿತು. ಸ್ಥಳೀಯ ಶಾಸಕನ ಮನೆಗೆ ಹೋಗಿ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಮತ್ತು ಕೇಳಿದಾಗ ರಮಣರಾವ್ ಅಂದರೆ ಸ್ಥಳೀಯ ಶಾಸಕ ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳಿದರು. ವಿಕ್ರಮನಿಗೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಆದರೆ ಇನ್ಸ್ಪೆಕ್ಟರ್ ವಿಕ್ರಮ್ ಅವ್ರಿಗೊಂದು ಪ್ರಶ್ನೆಯನ್ನು ಮಾಡಿದ್ದ. ಅವ್ರು ಕಾಣಿಯಾಗಿ 1 ವಾರ ಆಗಿದೆ, ನಿಮ್ಮ ಹತ್ರ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದವರು ಇಲ್ಲಿವರೆಗೂ ಕಾಣಿಸಿಲ್ಲ ಅಂತ ನೀವು ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಆಗ ರಮಣರಾವ್ ಹೇಳಿದ್ದು, ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಬಂದಿದ್ದೆ, ಅಷ್ಟರಲ್ಲಿ ರೇವತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಾಯಿತು. ಎಷ್ಟೇ ಆಗಲಿ ಹೆಂಡತಿ ಕಂಪ್ಲೇಂಟ್ ಕೊಟ್ಟರೆ ಸ್ಟ್ರಾಂಗ್ ಆಗಿರುತ್ತಲ್ವಾ, ಹಾಗಾಗಿ ನಾನು ಸುಮ್ಮನಾದೆ. ಬೇಕಾದರೆ ಕೇಳಿ, ಅವ್ರ ಮನೆಗೆ ಹೋಗಿ ನಾನು ಆಕೆಗೆ ಸಾಂತ್ವನ ಎಲ್ಲ ಹೇಳಿದ್ದೀನಿ ಎಂದಾಗ ರೇವತಿಯನ್ನು ಆಫ್ ದ ರೆಕಾರ್ಡ್ ಅನ್ನೋ ಹಾಗೆ ವಿಚಾರಿಸ್ದ. ಆಕೆ ಕೂಡ ಅದು ಸತ್ಯ ಅಂತ ಹೇಳಿದಾಗ ಬೇರೆ ಯಾವ ಮಾರ್ಗದಲ್ಲಿ ಮಹದೇವನನ್ನು ಹುಡ್ಕೋದು ಅನ್ನೋ ಪ್ರಶ್ನೆ ಎದುರಾಯಿತು. ಆಗಲೇ MLA ಮನೆಯಲ್ಲಿದ್ದ ಸೆಕ್ಯೂರಿಟಿ ಗಾರ್ಡನ್ನು ಪರಿಚಯ ಮಾಡಿಕೊಂಡಿದ್ದ ವಿಕ್ರಮನಿಗೆ ಒಂದು ಸಣ್ಣ ಸುಳಿವು ಸಿಕ್ಕಿತ್ತು. ಅದೇನು ಅಂದರೆ ಆ ದೊಡ್ಡ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇವನ ಅಳಿಯ, ಅಂದರೆ ರಮಣರಾವ್ ಅಳಿಯ ನಿರಂಜನ್ ಅಂತ. ನಿರಂಜನ್ ಹೈದರಾಬಾದ್ನಲ್ಲಿ ಒಂದು ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯನ್ನು ಇಟ್ಕೊಂಡಿದ್ದ. ಅಲ್ಲಿಗೆ ಎಲ್ಲವನ್ನೂ ನಿಭಾಯಿಸೋದಕ್ಕೆ ಒಬ್ಬ ನಂಬಿಕಸ್ಥ ಹುಡುಗ ಬೇಕಿತ್ತು. ಆದರೆ ಸಂಬಳಕ್ಕಿಟ್ಟು ನೋಡ್ಕೊಳ್ಳುವಂತಹ ಹುಡುಗನಿಗೆ ಜವಾಬ್ದಾರಿ ಕಡಿಮೆ ಇರುತ್ತೆ. ಹೀಗಾಗಿ ತನ್ನ ಜೊತೆ ಶೇರ್ ಹೋಲ್ಡರ್ ಆಗೂ ಕೂಡ ಇರಬೇಕು ಮತ್ತು ನಾನು ಹೇಳಿದ ಕೆಲಸವನ್ನೆಲ್ಲ ಮಾಡಬೇಕು ಅನ್ನೋ ಒಂದು ನಿರಂಜನ್ನ ಮನೋಭಾವಕ್ಕೆ ತಕ್ಕ ಹಾಗೆ ಅವನಿಗೆ ಅಡ್ಜಸ್ಟ್ ಆಗಿದ್ದವನು ಮಹದೇವನಿಗೆ ಮೊದಲು ಅದು ಬೇಡವಾಗಿತ್ತು. ನಾನು ನೆಮ್ಮದಿಯಾಗಿದ್ದೀನಿ, ನನಗೆ ಈ ಬಿಸ್ನೆಸ್ ಎಲ್ಲ ಬೇಡ, ಆರಾಮಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ರು ಕೂಡ ನಿರಂಜನ್ ಅವನಲ್ಲಿದ್ದ ಹಣದ ಆಮಿಷವನ್ನು ಒಡ್ಡಿ
ಮತ್ತು ನೀನು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಅನ್ನೋ ಆಸೆಯನ್ನು ತೋರಿಸಿದಾಗ ಆಸೆ ಸಹಜವಾಗಿ ಯಾವ ಮನುಷ್ಯನ ಬಿಟ್ಟಿದೆ. ಹೀಗಾಗಿ ಮಹಾದೇವ್ ಕೂಡ ಒಪ್ಕೊಂಡಿದ್ದ. ಮಹಾದೇವ್ ಅಲ್ಲೋದ ಮೇಲೆ ಒಂದು 2-3 ತಿಂಗಳು ಚೆನ್ನಾಗೇ ಇದ್ದ. ಹೆಂಡತಿ ಮಕ್ಕಳಿಗೆ ಫೋನ್ ಮಾಡ್ತಾ ಇದ್ದ, ನಾನು ದೂರದ ಹೈದರಾಬಾದಲ್ಲಿದ್ದೀನಿ, ಆಗಾಗ ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ದ. ಆದರೆ ಅವನು ಹೊಸ ಕೆಲಸಕ್ಕೆ ಹೋಗಿದ್ದಾನೆ ಅನ್ನೋದು ಸ್ವತಃ ಹೆಂಡತಿಗೂ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಅವನು ಹೇಳಿರಲಿಲ್ಲ, ಅದ್ರ ಪ್ರಮೇಯನೂ ಬಂದಿರಲಿಲ್ಲ ಅನ್ನೋದು ಮಹಾದೇವನಿಗೆ ಅನಿಸಿತ್ತು. ಆದರೆ ಇಂಥದ್ದೊಂದು ಸಮಸ್ಯೆ ಬರುತ್ತೆ ಅನ್ನೋದು ಗೊತ್ತಾಗಿದ್ರೆ ಮೊದಲೇ ಹೇಳಿಬಿಡೋನೇನೋ. ಕಳೆದೋಗೋದಕ್ಕಿಂತ ಹಿಂದಿನ ರಾತ್ರಿ ಫೋನ್ ಮಾಡಿದ್ದ. ಫೋನ್ ಮಾಡಿದವನು ಗಾಬರಿನಲ್ಲಿ ಮಾತಾಡ್ತಾ ಇದ್ದ. ರೇವತಿ ಏನಾಯಿತು ಅಂತ ಕೇಳಿದಾಗ, ಏನೂ ಇಲ್ಲ, ಸ್ವಲ್ಪ ಸಮಸ್ಯೆ ಆಗಿದೆ, ಆ ಪ್ರಾಬ್ಲಮ್ ಎಲ್ಲ ಸರೋದ್ಮೇಲೆ ನಾನೇ ಕಾಲ್ ಮಾಡ್ತೀನಿ, ಅಲ್ಲಿವರೆಗೂ ನೀನೇ ನನಗೆ ಕಾಲ್ ಮಾಡಬೇಡ ಅಂತ ಹೇಳಿದ್ದ. ಅದೇ ಕೊನೆ ಕಾಲ್. ಆಮೇಲೆ ಅವ್ನ ಕಾಲ್ ಬರಲೇ ಇಲ್ಲ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಇವರ ಫಾರ್ಮಾಸ್ಯೂಟಿಕಲ್ ಕಂಪನಿ ಏನಿತ್ತು, ಇಲ್ಲಿ ಔಷಧವನ್ನು ತಯಾರು ಮಾಡಲಾಗ್ತಿತ್ತು. ಆ ಒಂದು ಔಷಧ ಹೊರಗಿನ ಹಾಸ್ಪಿಟ್ಲುಗಳಿಗೆ ರವಾನೆಯಾಗ್ತಾ ಇತ್ತು. ಹೀಗೆ ರವಾನೆಯಾದಂತಹ ಒಂದು ಔಷಧ ಹಲವು ಜನರ ಪ್ರಾಣವನ್ನು ತೆಗೆದಿತ್ತು. ಏನು ಕಾರಣ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಇದರ ಮೂಲ ಕಾರಣ ಗೊತ್ತಿದ್ದು ನಿರಂಜನಿ ಮಾತ್ರ. ಅವನು ಬುದ್ಧಿವಂತ, ಇಲ್ಲಿದ್ದರೆ ತಾನು ಸಿಕ್ಕಾಕೊಳ್ತೀನಿ ಅನ್ನೋದು ಗೊತ್ತಿತ್ತು, ಮತ್ತು ಇಂಥ ಸಮಸ್ಯೆ ಎದುರಾಗುತ್ತೆ ಅಂತ ಗೊತ್ತಿದ್ದೇ ಮಹಾದೇವನನ್ನು ಇಲ್ಲಿ ತಗಲಾಕಿದ್ದ. ಅವನು ದೂರದ ಕೆನಡಾಕ್ಕೆ ಹಾರಿ ಹೋಗಿದ್ದ. ಕೆನಡಾದಲ್ಲಿದ್ದ ನಿರಂಜನ್ ಇಲ್ಲೆಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದ. ಆದರೆ 5-6 ಜನ ಯಾವಾಗ ಒಟ್ಟಿಗೆ ಸತ್ತೋದ್ರೋ ಇದು ಕೇಂದ್ರ ಸರ್ಕಾರದ ಬಾಗಿಲಿಗೆ ಹೋಯಿತು. ಕೇಂದ್ರ ಆರೋಗ್ಯ ಸಚಿವಾಲಯ ಗಂಭೀರವಾಗಿ ಇದನ್ನು ತಗೊಳ್ತು. ಇಲ್ಲಿಗೆ ಬಂತು, ಎಲ್ಲವನ್ನು ಪರೀಕ್ಷೆ ಮಾಡ್ತು. ಇಲ್ಲೇನೋ ಸಮಸ್ಯೆ ಇದೆ ಅನ್ನೋದು ಗೊತ್ತಾದಾಗ ಇದನ್ನು ನಿಭಾಯಿಸೋರು ಯಾರು ಅನ್ನೋದನ್ನು ಪತ್ತೆ ಹತ್ತು. ನಿರಂಜನ್ ದೂರ ದೇಶದಲ್ಲಿದ್ದ, ಆದರೆ ಈಗ ಎಲ್ಲ ಜವಾಬ್ದಾರಿ ಮಹಾದೇವನ ಕೈಲಿದೆ ಅಂತ ಗೊತ್ತಾದಾಗ ಅವನ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಿದ್ರು. ಇದು ಯಾವಾಗ ನಿರಂಜನ್ಗೆ ಗೊತ್ತಾಯಿತೋ, ತನ್ನೆಲ್ಲ ಮಾಹಿತಿ ಎಲ್ಲಿ ಮ್ಯಾನೇಜರ್ ಹೇಳಿಬಿಡ್ತಾನೋ ಅಂತ ಹೆದರಿದ್ದ. ಅದೇ ಸಮಯಕ್ಕೆ ಮಹಾದೇವ ಏನು ಮಾಡ್ದ, ಫೋನ್ ಮಾಡಿ ಇರೋ ವಿಚಾರವನ್ನು ಅವನಿಗೆ ಹೇಳಿದ್ದ. ಯಾಕಂದರೆ ಮೊದಲೇ ನಾವು ಸತ್ಯ ಒಪ್ಕೊಂಡ್ರೆ ಇರೋದ್ರಲ್ಲಿ ಪರವಾಗಿಲ್ಲ, ಇಲ್ದಿದ್ರೆ ಆ ಕೇಸು ಈ ಕೇಸು ಅಂತ ಎಲ್ಲ ಹಾಕ್ಬಿಟ್ರೆ ನಾನು ಮನೆಯಿಂದ ದೂರ ಆಗಬೇಕಾಗುತ್ತೆ, ನನ್ನ ಕುಟುಂಬದಿಂದ ದೂರ ಆಗಬೇಕಾಗತ್ತೆ, ನನ್ನ ಹೆಸರನ್ನು ಕೆಡಿಸ್ಕೋಬೇಕಾಗತ್ತೆ ಅಂತ ಹೇಳ್ದ. ನಿರಂಜನ್ಗೆ ಇದು ಇಷ್ಟ ಇರಲಿಲ್ಲ. ನನ್ನ ಕಂಪ್ನಿಯನ್ನು ನೀನು ಹಾಳು ಮಾಡ್ತೀಯಾ ಅಂತ ಅವನ ಮೇಲೆ ರೇಗಾಡಿದ್ದ, ಕೂಗಾಡಿದ್ದ. ಆದರೆ ಮಹಾದೇವ್ ಮಾತ್ರ ತಟಸ್ಥನಾಗಿದ್ದ. ಇವನನ್ನು ಬಿಟ್ಟರೆ ಖಂಡಿತವಾಗಿಯೂ ಇವನು ನನ್ನ ಸಿಲುಕಿಸ್ತಾನೆ ಅನ್ನೋ ಕಾರಣಕ್ಕೆ ಆತನನ್ನು ಹೊರಗಡೆಯಿಂದ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದ. ಅದಷ್ಟೇ ಅಲ್ಲ, ಅವನನ್ನು ಹೊರಗಡೆ ಎಲ್ಲೂ ಹೂತಾಕದೆ ತನ್ನ ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲೇ ಒಂದು ಜಾಗದಲ್ಲಿ ಮಣ್ಣು ಮಾಡಿಬಿಟ್ಟಿದ್ದ. ಅದನ್ನು ಕೂಡ ಸಿಮೆಂಟ್ ಹಾಕಿ ಪೂರ್ಣವಾಗಿ ಪ್ಲಾಸ್ಟಿಂಗ್ ಮಾಡಿಸಿದ್ದ. ಇದೆಲ್ಲ ಆದಮೇಲೆ ಅವನ ಮೊಬೈಲ್ನ ಸಿಮ್ ಒಂದು ಕಡೆ ಮತ್ತು ಫೋನ್ ಒಂದು ಕಡೆ ಅಂತ ಹಾಕ್ಸಿದ್ದ. ಜೊತೆಗೆ ಮಹಾದೇವಲ್ಲಿ ಸತ್ತೋಗಿದ್ದಾನೆ ಅನ್ನೋದು ಸ್ವತಃ MLAಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಇದೆಲ್ಲವನ್ನು ಕೂಡ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದರಿಂದೊಂದು ಕಂಡುಹಿಡಿತಾ ಹೋದ. ಸೆಕ್ಯೂರಿಟಿ ಗಾರ್ಡ್ ಹೇಳಿದಂತಹ ಒಂದು ವಿಚಾರ ದೊಡ್ಡದೊಂದು ಪ್ರಕರಣವನ್ನು ತುಂಬ ಸುಲಭದಲ್ಲಿ ಬಗೆಹರಿಸೋದಕ್ಕೆ ವಿಕ್ರಮ್ಗೆ ಸಹಾಯವಾಗಿತ್ತು. ಕೊನೆಗೆ ಇನ್ಸ್ಪೆಕ್ಟರ್ ವಿಕ್ರಮ್ ಅದೆಷ್ಟೇ ಒತ್ತಡವಿದ್ರೂ, ಎಷ್ಟೇ ಪ್ರಭಾವಿಗಳ ಒತ್ತಡ ಇದ್ದರೂ ಯಾವುದಕ್ಕೂ ಹೆದರದಂತಹ ವಿಕ್ರಮ್ ಕೇಸನ್ನು ಫೈಲ್ ಮಾಡಿ ನಿರಂಜನನ್ನು ಹೊರದೇಶದಿಂದ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಏನೆಲ್ಲ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ. ಮಹಾದೇವ್ಗೆ ಏನಾಯಿತು ಅನ್ನೋ ಕುತೂಹಲ ಮತ್ತು ಗಾಬರಿಯಲ್ಲಿ ಆತಂಕದಲ್ಲಿದ್ದಂತಹ ರೇವತಿಯನ್ನು ಕರೆದು ಇರೋ ವಿಚಾರವನ್ನು ಹೇಳ್ದ. ಆಕೆ ಕಣ್ಣಲ್ಲಿ ನೀರು ಬಿಟ್ಟು ಬೇರೇನೂ ಕಾಣ್ತಾ ಇರಲಿಲ್ಲ. ಒಂದು ಕಡೆ ಮಕ್ಕಳು ಅನಾಥವಾದೋ ಅನ್ನೋ ಭಾವಕ್ಕಿಂತ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾದಂತಹ ವ್ಯಕ್ತಿ ಎಲ್ಲರನ್ನೂ ನಂಬ್ತಾ ಇದ್ದಂತಹ ಮಹಾದೇವನನ್ನು ಹೇಗೆ ನಂಬದೆ ಆತ ಕೊಲೆ ಮಾಡಿಬಿಟ್ನಲ್ಲ ಅನ್ನೋ ಭಾವ ರೇವತಿಯಲ್ಲಿತ್ತು. ಕಾಲ ಮಿಂಚಿ ಹೋಗಿತ್ತು. ಆದರೆ ಇಂಥದ್ದೊಂದು ಜಟಿಲ ಪ್ರಕರಣವನ್ನು ಅತ್ಯಂತ ಸುಲಭವಾಗಿ ಬಗೆಹರಿಸಿದಂತಹ ವಿಕ್ರಮನಿಗೆ ಮಾತ್ರ ಎಲ್ಲೆಡೆಯಿಂದಲೂ ಪ್ರಶಂಸೆ ಹರಿದು ಬಂದಿತ್ತು. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.